really well spoken, I think. Thank you. So, Shruti, ಎಷ್ಟೊಂದು ಕಡೆ ಓಡಾಡಿದ್ದೀರಾ, ಎಷ್ಟೊಂದು ಭಾಷೆಯಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ. ಒಂದು ಆ್ಯಕ್ಟಿಂಗ್ ಇಂದ ಈಗ ಯು ಟರ್ನ್ ಟು ರೈಟಿಂಗ್. I have some personal knowledge of this, and you're going to direct now. So, it's not like, you're taking a refuge from acting and doing something else. I think you're progressing into the next thing. See, ನನ್ನ ಕ್ವೆಶ್ಚನ್ ಏನಂದ್ರೆ, ಅವರು ರೂಪ ಅವ್ರು ಹೇಳ್ದಂಗೆ ಅಥವಾ ಅವರು ಶೀತಲ್ ಅವ್ರು ಹೇಳ್ದಂಗೆ ಮನೆಯಲ್ಲಿ ಯಾವ ಥರ ಎನ್ಕರೇಜ್ ಮಾಡ್ತಾರೆ, ಎಂಥದ್ದು ಮಾಡ್ತಾರೆ, ಅಥವಾ ಇಲ್ಲೊಂದು ಅಟ್ಮಾಸ್ಫಿಯರ್ ಆಫ್ ಅಕ್ಸೆಪ್ಟೆನ್ಸ್ ಇದೆಯೋ ಇಲ್ಲೋ. ಇಫ್ ಅ ಗರ್ಲ್ ಹ್ಯಾಸ್ ಅ ಸ್ಟ್ರಾಂಗ್ ಒಪಿನಿಯನ್, I feel, there may be a problem not just with men, even with women there may be a problem. Okay? So ನೀವು ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋ ಟಾಪಿಕ್ ಅದು. ಯಾತಕ್ಕೆ ಇಷ್ಟೊಂದು ವ್ಯತ್ಯಾಸ ಇದೆ ಫಿಲ್ಮ್ ಇಂಡಸ್ಟ್ರಿ ಕಲ್ಚರ್ಸಲ್ಲಿ? ಇಂಡಸ್ಟ್ರಿ ಅಂತ ಹೇಳಿದ್ರು ಫಿಲ್ಮ್ ಲ್ಯಾಂಗ್ವೇಜ್ ಕಲ್ಚರ್ಸಲ್ಲಿ ಯಾತಕ್ಕೆ ಇಷ್ಟೊಂದು ವ್ಯತ್ಯಾಸ ಇದೆ ಅಂತ. ಬೇರೆ ಬೇರೆ ಕಡೆಯಿಂದ ಅಲ್ಲೂ ಬಂದಿರ್ತಾರೆ. ಏನು ಅಂದರೆ, ಒಂದು ಸ್ಥಳದಲ್ಲಿ ಯಾವುದಾದ್ರು ಇಂಡಸ್ಟ್ರಿ ಇದ್ದರೆ ಎಲ್ಲ ಸ್ಥಳೀಯರೇ ಇರಲ್ಲ ಅದರಲ್ಲಿ, ಅಲ್ವಾ? ಆದರೆ ಒಂದು ಅಟ್ಮಾಸ್ಫಿಯರ್ ಸ್ಥಳೀಯತೆ ಇರುತ್ತೆ, ಅಂದರೆ ಅವ್ರು ಅಕ್ಸೆಪ್ಟಿಂಗ್ ಅಟ್ಮಾಸ್ಫಿಯರ್ ಅಂಥ ಸ್ಥಳದಲ್ಲಿ ಇರುತ್ತೆ. ಯಾತಕ್ಕೆ ಕನ್ನಡದಲ್ಲಿ ಅದರ ಕೊರತೆ ಇದೆ ಅನ್ನೋದು ನಿಜಾಗ್ಲೂ ನನಗೆ ಕಾಡುತ್ತೆ. ಬಿಕಾಸ್ ಅವರ್ ಫಿಲ್ಮ್ಸ್ ಆರ್, ನಾನು ಇದರದ್ದು ಇನ್ನೊಂದು ಎಕ್ಸ್ಟೆಂಡೆಡ್ ಕ್ವೆಶ್ಚನ್ ನೆಕ್ಸ್ಟ್ ಕೇಳ್ತೀನಿ. ನಮಗೆ ವಿ ಲೂಸ್ ಔಟ್, ನಾಟ್ಯಶಾಸ್ತ್ರದ ಒಂದು ಕತೆ ಇದೆ. ಮೊದಲನೇ ಸತಿ ನಾಟಕ ತೋರಿಸಿದಾಗ ಅದು ಬರಲ್ಲ ಅದು. ಅದಕ್ಕೆ ಅವರು ಬರತಾ ಹೋಗಿ ಬ್ರಹ್ಮನ್ನ ಕೇಳ್ತಾರೆ, ಇದು ನನಗೆ ನಾಟಕ ಚೆನ್ನಾಗಿ ಬಂದಿದೆಯಲ್ಲೋ ಅಂತ ಹೆಂಗೆ ಗೊತ್ತಾಗತ್ತೆ ಅಂತ. ನೀವು ಅದಕ್ಕೆ ಕ್ರಿಟಿಕ್ನ ಕರ್ಕೊಂಬರ್ಬೇಕು, ನೀವು ಶಿವನ್ನ ಕರ್ಕೊಂಬನ್ನಿ. ಶಿವ ಇಸ್ ಅ ವೆರಿ ಗುಡ್ ಕ್ರಿಟಿಕ್. ಇಫ್ ಯು ಕಮ್ಸ್ ವಿಲ್ ಟೆಲ್ ಯು. ಶಿವ ಬಂದು ಕೂತ್ಕೊಂಡು ಪೂರ್ತಿ ನಾಟಕ ನೋಡಿದ್ಮೇಲೆ ಅವ್ರು ಹೋಗಿ ಕೇಳ್ತಾರೆ ಏನು ಅನ್ನಿಸ್ತು ಅಂತ. ಶಿವ ಸೇಸ್ ಇದರಲ್ಲಿ ಲಾಸ್ಯ ಇಲ್ಲ, ಹಿ ಸೇಸ್, ಅಂದರೆ ದಿಸ್ ನೋ ಗ್ರೇಸ್ ಇನ್ ಇಟ್, ಹಿ ಸೇಸ್. ಆ್ಯಂಡ್ ಐ ಫೀಲ್ ಸಿನಿಮಾ ಸಫರ್ಸ್ ವಿತೌಟ್ ಎ ಸ್ಟ್ರಾಂಗ್ ಇನ್ಪುಟ್ ಫ್ರಮ್ ವಿಮೆನ್. ಇಟ್ ಸಫರ್ಸ್ ಫ್ರಮ್ ಎ ಲ್ಯಾಕ್ ಆಫ್ ದ್ಯಾಟ್ ಗ್ರೇಸ್. I'm not saying men cannot bring it, but you need a complementary grace which is not there, I feel. I'm sorry, Saj, naane tumba elaborate agi helta idini. But because of your experience in many spaces in film, why do you think in Kannada we have this problem of accepting women in critical roles in cinema production? So the first part, ನನ್ನ ಪ್ರಕಾರ ನಿಮ್ಮ ಪ್ರಶ್ನೆಯಲ್ಲಿ 2 ಭಾಗ ಇತ್ತು. ಸೊ ಮೊದಲನೇ ಭಾಗ, ನಮ್ಮ ಸಿನಿಮಾಗಳಲ್ಲಿ ಯಾಕೆ ಆ ಗ್ರೇಸ್ ಇಲ್ಲ? ವೈ ಆಂಟ್ ವಿ ಏಬಲ್ ಟು ಡೂ ಮೋರ್? I think the question comes, it's the chicken and egg story, because the next question is, ನಮ್ಮ ಸಿನಿಮಾ ಯಾಕೆ ಸೆಲ್ ಆಗ್ತಾ ಇಲ್ಲ? ನಮ್ಮ ಸಿನಿಮಾಗೆ ಯಾಕೆ ಅಷ್ಟೊಂದು ಆಡಿಯನ್ಸ್ ಇಲ್ಲ? ನಮ್ಮ ಸಿನಿಮಾನ ನಾವು ರಿಲೀಸ್ ಮಾಡಿದ್ರೆ ಯಾಕೆ, ಓಕೆ, ಎಷ್ಟು ಮಲಯಾಳಂ ಸಿನಿಮಾಗಳು, ಎಷ್ಟು ತಮಿಳ್ ಸಿನಿಮಾಗಳು ಕರ್ನಾಟಕ, ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ ಅಲ್ವಾ? ಬುಕ್ ಮೈ ಶೋ ತೆಗೆದು ನೋಡಿದ ತಕ್ಷಣ ವಿ ಸಿ ಸೋ ಮೆನಿ ಅದರ್ ಲ್ಯಾಂಗ್ವೇಜ್ ಫಿಲ್ಮ್ಸ್. ಇದೇ ಕನ್ನಡ ಸಿನಿಮಾಗಳು, ಎಷ್ಟು ಕನ್ನಡ ಸಿನಿಮಾಗಳು ಕೇರಳದಲ್ಲಿ ಅಲ್ಲ ತಮಿಳ್ನಾಡಲ್ಲಿ ಓಡ್ತಾ ಇದೆ ಅಲ್ಲ? ಬಿಡಿ, ಟ್ರಿವಾಂಡ್ರಮ್, ವಿ ಟಾಕ್ ಅಬೌಟ್ ಕ್ಯಾಪಿಟಲ್ಸ್, ಟ್ರಿವಾಂಡ್ರಮ್ ಆ್ಯಂಡ್ ಚೆನ್ನೈ ಯಾಕೆ ಓಡ್ತಾ ಇಲ್ಲ? ಐ ನೋ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾಗಳು, ಕಿರಿಕ್ ಪಾರ್ಟಿ, ಸಪ್ತಸಾಗರ, ಲೂಸಿಯಾದು ಗಂಟು ಮುಟ್ಟೇನೂ ಶೋಸ್ ಇತ್ತಲ್ಲ ಚೆನ್ನೈನಲ್ಲಿ, ಸತ್ಯಮಲ್ಲಿ, ಬಟ್ ದಟ್ ವಾಸ್ ಆಲ್ಸೋ ಹೋಲ್ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಲೈನ್. ಐ ಥಿಂಕ್ ಇಟ್ಸ್ ವೆರಿ ಹಾರ್ಡ್ ಟು ಸೆಲ್ ದ ಫಿಲ್ಮ್, ಆ್ಯಂಡ್ ಬಿಕಾಸ್ sell a Kannada film, especially OTTs kuda, we've been talking about this. Yak OTTs namna tirg kuda nodta illa sadyake? Why aren't we getting, I mean that will be a good question for you actually. Yak ashtond support ಮಾಡ್ತಾ ಇಲ್ಲ OTTs ಕನ್ನಡ ಸಿನಿಮಾಗಳನ್ನ? Because if we were able to sell, then maybe we can pump in more money and more of us will have more guts and courage to make films that we want to actually say our original voice without thinking ಇದು ಕಮರ್ಷಿಯಲಿ ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ. ತುಂಬ ಜನ ಮಾಡ್ತಾ ಇದ್ದಾರೆ, ಬಟ್ ಯು ನೀಡ್ ದಟ್ ಕರೇಜ್, ಆ್ಯಂಡ್ ದಟ್ ಕಮ್ಸ್ ಫ್ರಮ್ ಲೈಕ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಅ ಪರ್ಟಿಕ್ಯುಲರ್ ಫಿಲ್ಮ್ ದಟ್ ಯು ಮೇಕ್. ಸೊ ಮೊದಲನೇದಾಗಿ ಐ ಫೀಲ್ ಇಟ್ಸ್ ದ ಚಿಕನ್ ಅಂಡ್ ಎಗ್ ಸ್ಟೋರಿ ಆ ಕಡೆ. ಸೊ ಸಿನಿಮಾದಲ್ಲಿ ಗ್ರೇಸ್, ಸಿನಿಮಾದಲ್ಲಿ ನಮ್ಮ ಸಿನಿಮಾಗಳಲ್ಲಿ ಏನೋ ಒಂದು ಕೊರತೆ ಇದೆಯಲ್ಲ, ಜಸ್ಟ್ ಆಸ್ ಅ ಕಂಟೆಂಟ್ ಮೈಟ್ ಬಿ ಬಿಕಾಸ್ ವಿ ಆರ್ ಫೈಂಡಿಂಗ್ ಇಟ್ ಹಾರ್ಡ್ ಟು ಸೆಲ್ ಆರ್ ಫಿಲ್ಮ್ಸ್. ಎರಡನೇ ವಿಷಯ, ಒಂದು ಕಲಾವಿದೆಯಾಗಿ ಸಿನಿಮಾ ಇಂಡಸ್ಟ್ರಿದು ಒಂದು ಆ್ಯಸ್ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನನಗೆ
ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಇದೆಯಲ್ಲ ಅದರಲ್ಲೂ ಕೊರತೆ ತುಂಬ ಕಾಣುತ್ತೆ. ವೆನ್ ಯು ಗೋ ಇನ್ ಟು ಅ ತೆಲುಗು ಫಿಲ್ಮ್ ಸೆಟ್ ಆರ್ ಅ ತಮಿಳ್ ಫಿಲ್ಮ್ ಸೆಟ್, ಯು ಕ್ಯಾನ್ ಸಿ ವಾಟ್ ಐ ಮೈಟ್ ಸೇ ಮೈಟ್ ಸೌಂಡ್ ವೆರಿ ಕ್ರೂಡ್, ಬಟ್ ಯು ಕ್ಯಾನ್ ಸಿ ಮನಿ ದೇರ್. ಒಂದು ದಿನದಲ್ಲಿ ಅವ್ರು ಖರ್ಚು ಮಾಡೋ ಅಷ್ಟು ನಾವು 10 ದಿನದಲ್ಲಿ ಬಹುಶಃ ಖರ್ಚು ಮಾಡ್ತೀವ, ಯುನೋ. ಆ್ಯಂಡ್ ದಟ್ ಕಮ್ಸ್ ಫ್ರಮ್ ಸೊ ಅದು ಆ ಡಿಫ್ರೆನ್ಸ್ ತುಂಬ ಗೊತ್ತಾಗುತ್ತೆ, ವಿಚ್ ಎಫೆಕ್ಟ್ಸ್ ದ ವರ್ಕಿಂಗ್ ಸ್ಪೇಸ್ ಕ್ರಿಯೇಟೆಡ್ ಫಾರ್ ಅ ವುಮನ್ ಆನ್ ಸೆಟ್. So that is what I want to ultimately come to. Tumba chanagi, I think Sheetal spoke about the passion. Rupa aur helidru spoke about acceptance in general. And what I'd like to throw light on of why there are lesser women in Kannada cinema, Kannada film industry, is the working environment that we create on set. The ratio ivattu kuda, you pointed that out very well. Bombay nalli ಜಾಸ್ತಿ ಹೆಣ್ಮಕ್ಳಿದ್ದಾರೆ, ಕನ್ನಡ ಇಂಡಸ್ಟ್ರಿನಲ್ಲಿ ಅಷ್ಟೊಂದು ಇಲ್ವೇ ಇಲ್ಲ. The ratio could be 1:100 or 2:100. Usually they are either fashion designers or they are actors, junior artists. Makeup artists-ಗಳು, one very interesting story ಹೇಳ್ತೀನಿ. ನಾನು ಮೇಕಪ್ ಆರ್ಟಿಸ್ಟ್ who have been working with for about 10 years now. ಅವ್ರ ಹತ್ರ ನಾನು ಮಾತಾಡ್ತಿದ್ದೆ, ಯಾಕಣ ಫೀಮೇಲ್ ಮೇಕಪ್ ಆರ್ಟಿಸ್ಟ್ಗೆ ಕಾರ್ಡ್ ಕೊಡಲ್ಲ, ಯೂನಿಯನ್ ಕಾರ್ಡ್ ಕೊಡಲ್ಲ, ಜಾಸ್ತಿ ಜನನೇ ಇಲ್ಲ. ಇನ್ಫ್ಯಾಕ್ಟ್ ದೇ ಡೋಂಟ್ ಇವನ್ ಆಪ್ಟ್ ಫಾರ್ ಇಟ್. ಸೊ ಅವ್ರು ಹೇಳಿದ್ರು ರೀಸೆಂಟಾಗಿ ದ್ಯಾಟ್ ಅವ್ರಿಗೆಲ್ಲ ಇಷ್ಟೊಂದು ಕಷ್ಟಪಡೋಕ್ಕಾಗಲ್ಲ. ದೇ ಕಾಂಟ್ ಸಫರ್ ಆನ್ ಸೆಟ್. They are not given the basic amenities. For example, urination. Men can easily urinate on the sides of the road, right? Can a woman do that? So what do we need? Caravan. Caravanಗೆ ಎಷ್ಟು ಖರ್ಚಾಗುತ್ತೆ? ಒಂದು ದಿನಕ್ಕೆ 3,000 ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ. ಆ 3,000 ರೂಪಾಯಿ ನೀವು 30 ದಿನಕ್ಕೆ ಹಾಕ್ಕೊಳ್ಳಿ. ದೊಡ್ಡ ಬಜೆಟ್ ತಾನೆ ಸಿನಿಮಾಗೆ. ಅಷ್ಟು ಸಿನಿಮಾಗೆ ಬಜೆಟ್ ಇದೆಯಾ? ಬೇಡಪ್ಪ, ಬಿಟ್ಟು ಹಾಕಿ. ಸೊ where will these women go? ನಾನು ಇವತ್ತು ಕೂಡ ವಂಡರ್ ಮಾಡ್ತೀನಿ, ಜೂನಿಯರ್ ಆರ್ಟಿಸ್ಟ್ ಎಲ್ಲ ಎಲ್ಲಿ ಹೋಗಿ, where do they go? And like say you are on your periods. So the basic sensitivity towards providing for a woman on set is lacking, but it's getting better. Khandita. Iga tumba ಹೊಸ producers, we have female producers who I'm sure are cognizant of this problem and who are trying to solve it. There are a lot of male producers also, sir, but the ratio is still less. So idr ಬಗ್ಗೆ ನನ್ನ ಪ್ರಕಾರ I've always said this, it is important to have conversations and speak about a problem. So this is a problem, and yeah, I guess ಯಾರ್ಯಾರು producers ಇದನ್ನ ಕೇಳಿಸ್ಕೊತಾ ಇದ್ದಾರೋ, they become aware that this is a problem and they need to provide for even a junior artist. And that too there are quite a few, Allah. So yeah, that's another thing. And yeah, the big change, sir, that I see, that I think can change a lot, would be more women in more sectors of filmmaking. That's it. That will solve a lot. Thank you, Shruti. So, ಈಗ ನೀವು ಹೇಳಿ, ನಮಗೆ ಎಲ್ಲರಿಗೂ ದೊಡ್ಡ ಪ್ರಶ್ನೆ ಇರೋದೇನೆಂದರೆ, ಈಗ ಕನ್ನಡ ಸಿನಿಮಾ OTTಲಿ ಅಥವಾ ಎಮರ್ಜಿಂಗ್ ಡಿಸ್ಟ್ರಿಬ್ಯೂಷನ್ ಆರ್ ಎಕ್ಸಿಬಿಷನ್ ಐಡಿಯಾಸಲ್ಲಿ ಅಷ್ಟು ಬೇಗ ನಾವು ಕನ್ನಡ ಕಾಣಿಸ್ಕೊಳ್ಳೋದಿಲ್ಲ. ಅಂದರೆ ಯು ವಿಲ್ ಬಿ ಇನ್ ದೋಸ್ ಕಾನ್ವರ್ಸೇಷನ್ಸ್. ಈಗ ನಾನು ನಿಮ್ಮನ್ನು ಏನು ಕೇಳ್ತೀನಿ ಅಂದರೆ, ಕಂಟೆಂಟ್ದು ಕೊರತೆ, ಹಣದ ಕೊರತೆ, ಈ ಥರದ್ದು ಕೆಲವು ಇರ್ಬೋದು. ನನಗೆ ಹಣದ ಬಗ್ಗೆ ನೆಕ್ಸ್ಟ್ ರೌಂಡಲ್ಲಿ ನಾನು ಕೇಳ್ತೀನಿ, ಬಟ್ ಒಂದು ಮಾತು ಇಲ್ಲಿ ಹೇಳ್ತೀನಿ. ಕರ್ನಾಟಕ ಈಸ್ ಎ ಗುಡ್ ಎಕಾನಮಿ, one of the top 5 economies in India, but Bangalore has the highest per capita income in India. And illige kashta irbardagittu idella, it should have been easy. And illi, because there is a female participation in the formal workforce, we have quite a good ratio illi. It's just the aspect is unique to film industry. ಅದಕ್ಕೆ ಅವರು ಕಾಣಿಸ್ಕೊಳ್ಳೋದಿಲ್ಲ. ಇನ್ ಎ ನ್ಯಾರೇಟಿವ್ ಫಾರ್ಮ್ ದರ್ ಜಸ್ಟ್ ನಾಟ್ ವಿಸಿಬಲ್. ಟಿವಿಲಿ ಕಾಣಿಸ್ಕೊಳ್ತಾರೆ ಅವರು. ದರ್ಸ್ ಅ ವೆರಿ ಲಾರ್ಜ್ ಆಡಿಯನ್ಸ್ ಟು ವಾಚ್ ಕನ್ನಡ TV serials which are women oriented. I'm sorry to say, actually I feel sorry for women. Very regressively women oriented. Yes, it's a very sorry thing. Yeah. So I think the audience is to blame as well, but it's not just the content, So ಈಗ
ಈ ನಿಟ್ಟಿನಲ್ಲಿ ಮೊದಲು 2 ಪ್ರಶ್ನೆನ ಕೇಳಿದ್ದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ನಿಟ್ಟಿನಲ್ಲಿ ಫಾರ್ ಕನ್ನಡ ಟು ಸ್ಟೆಪ್ ಅಪ್ ಇನ್ ದಿಸ್ ಗೇಮ್ ಆ್ಯಂಡ್ ಬಿಕಮ್ ವಿಸಿಬಲ್ ಆಸ್ ಅ ಪ್ರಾಸ್ಪೆಕ್ಟ್ ಈ ನಿಮ್ಮ ಥರ ಪ್ಲ್ಯಾಟ್ಫಾರ್ಮ್ಸ್ಗೆ ಏನು ಮಾಡಬೇಕು ಅನ್ಸುತ್ತೆ ನಿಮಗೆ? Okay, that's a very large discussion. We can take that as the next step. Yeah, we'll begin the next round. We with- first answer the first 2 questions. Yes, Yeah. yes. So just like how she was saying, settlely, I worked as an AD in Annabond in Kadipudi, even in Kendasampige, half of it I was an AD. Instructions ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. First day on set on Annabond, I'm crowd control ಹೇಳಿದ್ರು. I mean, that's the most menial jobs they'll give you. ಇಲ್ಲ ಅಂದ್ರೆ costume continuity, like those kind of works. So ಅಲ್ಲಿ ಹೋಗಿ ಹೇಳ್ತಾ nobody listens. That's a very big problem. But Sachina, costume continuity is not a menial job. no, I mean, for me, being a designer, that's what I've been doing. So when I come as an AD, Just I lighten the mood. yeah. So for me, it like I had very clear this thing that I won't do anything related to costume. Even like because that is something I've already been doing. So nan AD agli I have come to learn other aspects of filmmaking anta. So but this is a discussion I've had, like one of the, a very known director, I had this thing with him, like you need to have he went to Bombay and came and he's like, oh my god, there are like 20 odd female ADs on set, we don't have it here. And I said, try 2 ADs. Yo bedama talenu. Why talenu? And then I had a huge fight. I got a friend, put her as an AD. I mean, she was interested. She was working as an AD. Within 3-4 days, one day I got a call and I said, see, idike heliddu beda anta. Somebody flirted with her, something happened. So they don't even want to have, they'll not tell the male ADs or like, this thing like, ಮಾಡಬೇಡಿ ಹಿಂಗೆ, you're creating an unhealthy environment. ಅದು ಹೇಳಲ್ಲ. ಅದಕ್ಕೆ ನೋಡಿ ಹೆಣ್ಮಕ್ಳು ಬೇಡ ಅನ್ನೋದು, ಸೆಟಲ್ ಬೇಡ ಅನ್ನೋದು. Adding to that, another... ಇದು ಹೆಂಗಿದೆ ಅಂದರೆ ಮನೆಯಲ್ಲಿ ಕಚ್ಚೋ ನಾಯಿ ಇದ್ರೆ ಮನೆಗೆ ಬರಬೇಡಿ ನಮ್ಮ ನಾಯಿ ಕಚ್ಚುತ್ತೆ ಅನ್ನೋ ಥರ ಇದೆ. ನಾಯಿನ ತಿದ್ದೋದ್ ಬದಲು ಮನೆಗೆ ಬರೋರಿಗೆ Exactly. And another way of, why I see it, ಅನ್ನಬಾಂಡಲ್ಲಿ ಸ್ಮಶಾನದಲ್ಲಿ ನೈಟ್ ಶೂಟ್ ನಡೀತಾ ಇತ್ತು. ದೇ ವುಡ್ ಟೆಲ್ ಮಿ ನಾಟ್ ಟು ಕಮ್. ಅಯ್ಯೋ ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಶೂಟಿಂಗು, ಬೇಡಮ್ಮ ನೀವು ಬರಕ್ಕೆ ಹೋಗ್ಬೇಡಿ. ಐ ಆಮ್ ಲೈಕ್, ನೀವು 100 ಜನ ಇದ್ದೀರಾ. ಐ ವುಡ್ ಫೈಟ್ ಆ್ಯಂಡ್ ಐ ವುಡ್ ಗೋ. ದೇ ವುಡ್ ನಾಟ್, ಸೂರಿ ವುಡ್ ನಾಟ್ ಗಿವ್ ಮಿ ಎನಿಥಿಂಗ್ ಟು ಡೂ, ಬಿಕಾಸ್ ನೀನು ಒಬ್ಳೆ ಇಲ್ಲಿಂದ ಅಲ್ಲಿಗೆ ಓಡಾಡಬೇಕು ಅಂದರೆ ಬೇಡ, ಹಿಂದೆ ಇನ್ನೊಬ್ಬರನ್ನ ಕಳ್ಸೋದು, like that kind of thing. So, and they'll say, we are being protective. So, in the pretense of, I don't know, pretense or whatever, but, protection ಅನ್ನೋ ಇದರಲ್ಲಿ ಹೆಣ್ಮಕ್ಳು ಬೇಡ ಇದಕ್ಕೆ ಸೆಟ್ ಆಗಲ್ಲ, ನಮ್ಮಲ್ಲಿ ಗಂಡಸು ಸರಿ ಇಲ್ಲ ಅಂತ ಅವರೇ ಹೇಳ್ತಾರೆ. ಐ ಆಮ್ ಸಾರಿ ಫಾರ್ ಸೇಯಿಂಗ್ ಇಟ್ ಔಟ್ ಲೌಡ್, ಬಟ್ ದೆನ್ ದೇ ಸೇ ಇಟ್. ಇಟ್ಸ್ ನಾಟ್ ಲೈಕ್ ದೇ ಡೋಂಟ್ ನೋ ದಟ್. And they, within 4 walls at least, they all know, they accept it, and they don't want to take, some of them who probably will be open to having women on set are not open to it because ತಲೆನೋವು ಆಲ್ರೆಡಿ ಇಷ್ಟು ತಲೆನೋವು ಸೆಟ್ಟಲ್ಲಿ, ಇದು ಇನ್ನೊಂದು ತಲೆನೋವು ಏನಕ್ಕೆ ಬೇಡ. Okay, yeah, so coming back to OTTs, and this is something that I've been fighting with Prime, with Netflix, like I think from Manish, I mean, who heads Prime India, I've had fights with him also, arguments with him also, as to why. But then I have a different understanding today, and this ನಾನು ನಮ್ಮಲ್ಲಿ ಬರೋ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಹೇಳ್ತೀನಿ, ದ ಎಕ್ಸ್ಪೋಜರ್ ಆಫ್ ದಿ ಆಡಿಯನ್ಸ್, ದ ಕನ್ನಡ ಆಡಿಯನ್ಸ್, ಆ್ಯಂಡ್ ದ ಎಕ್ಸ್ಪೋಜರ್ ಆಫ್ ದ ಫಿಲ್ಮ್ ಮೇಕರ್ಸ್ ಹೂ ಆರ್ ಮೇಕಿಂಗ್ ಫಿಲ್ಮ್ಸ್ ಟುಡೇ ಇಸ್ ವೆರಿ, there's a wide gap there. The audience is exposed to all kinds of cinema today. ಸೊ ನಾನು ಇವತ್ತೊಂದು ಪೊಲೀಸ್ ಕತೆ ಮಾಡ್ತೀನಿ ಅಂದರೆ ನಾನು ಆಲ್ರೆಡಿ 25 ಪೊಲೀಸ್ ಕತೆ ನೋಡಿದ್ದೀನಿ, ಎಲ್ಲ ಭಾಷೆಗಳಲ್ಲಿ ಮಾಡಿರೋದನ್ನ ಕನ್ನಡದಲ್ಲಿ ನೋಡಿದ್ದೀನಿ ಆಲ್ರೆಡಿ. ಸೊ ನೀವು ನನಗೇನು ಹೊಸದಾಗಿ ಹೇಳ್ತಾ ಇದ್ದೀರಾ? So what are you telling new to me? So that is lacking, one. And second thing is, the people are not open to new scripts coming in. Like, even though they say, illa, now change ಆಗ್ತೀವಿ ಹೊಸ, they'll say, okay, OTT ಬರ್ತಿರೋದ್ರಿಂದ, corporate investments ಬರ್ತಿರೋದ್ರಿಂದ, maybe these independent producers, the way they think, the way they come and make movies will change. But that's not actually happening. And ಈ ಎಕ್ಸ್ಪೋಜರ್ ಏನಿದೆ ಅದಿದಾಗಿಲ್ಲ ಅಂದರೆ, ಐ ಡೋಂಟ್, ಆ್ಯಂಡ್ ಆರ್ಸ್ ಇಸ್ ಅನ್ ಇಂಟೆಲಿಜೆಂಟ್ ಆಡಿಯನ್ಸ್. ಕನ್ನಡ ಆಡಿಯನ್ಸ್ ಆರ್ ಇಸ್ ಅನ್ ಇಂಟೆಲಿಜೆಂಟ್ ಆಡಿಯನ್ಸ್. ಯು ಕಾಂಟ್ ಗಿವ್ ದೆಮ್ subpar, content and expect them to accept it. So we have to up our standards a little bit. We have to go on par with what else is happening. And like we all see, there is a larger than life, movies coming out today. We can't compete with that. Our audience is not watching just anything. Telugu, even all OTTs will tell you, Telugu ನೀವು ಏನೇ ಸಿನಿಮಾ ಹಾಕಿದ್ರು ನೋಡ್ತಾರೆ.